ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡ್ರ್ಯಾಗನ್ ಫ್ರೂಟಿದು ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಸಿಂಪಲ್ ಆಗಿ ಡ್ರ್ಯಾಗನ್ ಫ್ರೂಟಿದು ಮಿಲ್ಕ್ ಶೇಕನ್ನು ನಾವು ಮಾಡ್ಕೋಬಹುದು. ಹಾಗಾದ್ರೆ ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನ ತಿಳ್ಕೊಂಡು ಬರೋಣ. ಮೊದಲಿಗೆ ಇದಕ್ಕೆ ಒಂದು ಡ್ರ್ಯಾಗನ್ ಫ್ರೂಟ್, 1 ಕಪ್ ಅಷ್ಟು ಹಾಲು, ಹಾಗೆಯೇ ಶುಗರ್, ಬೇಕಾದ್ರೆ ಐಸ್ ಕ್ಯೂಬ್ ಅನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು. ಈಗ ನಾನಿಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಭಾಗ ಮಾಡಿ ಅದರ ತಿರುಳನ್ನು ಸ್ಪೂನ್ನ ಮುಖಾಂತರ ತೆಗಿತಾ ಇದ್ದೇನೆ. ಆ ನಂತರ ಒಂದು ಮಿಕ್ಸಿ ಜಾರಿಗೆ ಈ ತಿರುಳನ್ನು ಹಾಕೋಬೇಕು. ನಂತರ 1 ಕಪ್ ಅಷ್ಟು ಹಾಲನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಇಷ್ಟು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೇನೆ. ಒಂದು ವೇಳೆ ಬೇಕು ಅಂತಾದರೆ ಐಸ್ ಕ್ಯೂಬನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಷ್ಟನ್ನು ಈಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಈಗ ರುಚಿಯಾದ ಡ್ರ್ಯಾಗನ್ ಫ್ರೂಟ್ನ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಹೀಗೆ ಸಿಂಪಲ್ ಆಗಿ ಡ್ರ್ಯಾಗನ್ ಫ್ರೂಟ್ನ ಮಿಲ್ಕ್ ಶೇಕನ್ನು ಮಾಡ್ಕೋಬೋದು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.